ವೆಲ್ಕಮ್ ಬ್ಯಾಕ್ ಗೈಸ್. ರಂಜಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಬ್ಯಾನರ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ವೀವರ್ಸು ನಮ್ಮ ಚಾನಲ್ನ ಓಪನ್ ಮಾಡಿದ ತಕ್ಷಣ ಅವರಿಗೆ ಮೊದಲನೇದಾಗಿ ಕಾಣಿಸೋವಂಥದ್ದೇನೆ ಯೂಟ್ಯೂಬ್ ಬ್ಯಾನರ್. ಸೊ ಈ ಚಾನಲ್ ಬ್ಯಾನರ್ನ ನೋಡಿಬಿಟ್ಟು ಎಷ್ಟೋ ಜನ ವೀವರ್ಸು ಚಾನಲ್ಲು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ. ಒಂದು ಕೀ ಇನ್ಫಾರ್ಮೇಷನ್ನ ವೀವರ್ಸ್ಗೆ ಇದು ಕನ್ವೆ ಮಾಡುತ್ತೆ, ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ, ನಾನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋ ಥರ ಈ ಚಾನಲ್ ಬ್ಯಾನರ್ ಮಾಡುತ್ತೆ. ಸೊ ತುಂಬಾ ಪ್ರೊಫೆಷ್ನಲ್ ಆಗಿ ಏನಾದರೂ ನೀವು ಬ್ಯಾನರ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದರೆ ವೀವರ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ಬೇರೆ ವೀವರ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಚಾನಲ್ ಬ್ಯಾನರ್ ಕ್ರಿಯೇಟ್ ಮಾಡಿ ಹಾಕುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಗೂ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ ವೀಡಿಯೋಸ್ನ ಮಾಡೋದಕ್ಕೆ. ಯಾಕೆ ಅಂತಂದರೆ ನಾನು ಟೆಕ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾಯಿದ್ದೀನಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ವೀಡಿಯೋನ ಶೇರ್ ಮಾಡಿ, ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ವೀಡಿಯೋಸ್ನ ಮಾಡ್ತೀನಿ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗಾಯ್ಸ್. ಸೊ ಚಾನಲ್ ಬ್ಯಾನರ್ನ ಕ್ರಿಯೇಟ್ ಮಾಡೋದಕ್ಕೆ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಸ್ಟಮ್ ಮೇಲೆ ಆರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ 4th ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಓಕೆ ಕೊಡಿ. ಈ ನ್ಯೂ ಟೆಕ್ಸ್ಟ್ನ ಡಿಲೀಟ್ ಮಾಡೋದಕ್ಕೆ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ. ಸೊ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ಯಾಲರಿಗೆ ಹೋಗ್ಬಿಟ್ಟು ನಿಮಗೆ ಚಾನಲಿಗೆ ಬೇಕಾಗಿರೋ ಅಂಥ ಒಂದು ಫ್ರೇಮ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ನಾನು. ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಪಿಕ್ಸಾಬೆಯಿಂದ ಡೌನ್ಲೋಡ್ ಮಾಡಿರೋವಂಥದ್ದು ಕಾಪಿರೈಟ್ ಫ್ರೀ ಇರುತ್ತೆ. ಸೊ ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡಿದ್ದು ಆದಮೇಲೆ ಲಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಜರ್ಗಾಡೋದಿಲ್ಲ. ನೆಕ್ಸ್ಟು ಕಲರ್ನ ಚೇಂಜ್ ಮಾಡೋಣ. ನಮಗೆ ಬ್ಯಾನರಲ್ಲಿ ಕಾಣಿಸೋವಂಥದ್ದು ಮಧ್ಯಭಾಗದ ಮಾತ್ರ, ಅದನ್ನು ಚೇಂಜ್ ಮಾಡ್ಕೊಳ್ಳೋಣ. ಫಸ್ಟು ನೋಡಿ, ಇಲ್ಲಿ ಈ ಕಲರ್ನ ಚೇಂಜ್ ಮಾಡಿದ್ದೀನಿ, ಸ್ವಲ್ಪ ಲೈಟ್ ಆಗಿರಲಿ ಅಂತ ಸ್ಕೈ ಬ್ಲೂ ಕಲರ್ನ ಇಡ್ತಾ ಇದ್ದೀನಿ. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ. 4th ಆಪ್ಷನ್ನಿಗೆ ಹೋಗಿ ಕೆಳಗಡೆ ಥರ್ಡ್ ಆಪ್ಷನಿಗೆ ಹೋಗ್ಬಿಟ್ಟು ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎನೇಬಲ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಮಧ್ಯದ್ದು ಲೈಟ್ ಕಲರ್ ಇರೋದ್ರಿಂದ ಅದಕ್ಕಿಂತ ಲೈಟ್ ಕಲರ್ ಇದ್ರೇ ಬ್ಯಾಕ್ಗ್ರೌಂಡು ಚೆನ್ನಾಗಿ ಕಾಣಿಸೋದು. ಹಾಗಾಗಿ ಅದಕ್ಕಿಂತ ಸ್ವಲ್ಪ ಲೈಟ್ ಕಲರ್ ಇರೋವಂಥ ಬ್ಯಾಕ್ಗ್ರೌಂಡನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವೈಟ್ ಕಲರ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಈ ಥರ ಬ್ಯಾಕ್ಗ್ರೌಂಡನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ರೌಂಡ್ ಶೇಪ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ರೌಂಡ್ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಆ ಮಧ್ಯೆ ಏನಿದೆ ಅದರಲ್ಲೇ ನಾವು ರೆಡಿ ಮಾಡಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕು. ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕಲರ್ನ ಚೇಂಜ್ ಮಾಡೋಣ. ಮತ್ತು ಕಲರ್ ಆಪ್ಷನ್ಗೆ ಹೋಗ್ಬಿಟ್ಟು ಅನೇಬಲ್ ಮಾಡಿಕೊಂಡು ಸ್ವಲ್ಪ ಲೈಟ್ ಕಲರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಈ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈಗ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ಯಾಲ್ರಿಗೆ ಹೋಗ್ಬಿಟ್ಟು ನಂದು ಒಂದು ಬ್ಯಾಕ್ಗ್ರೌಂಡ್ಲೆಸ್ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ. ಓಕೆನಾ? ಫೋಟೋ ಬ್ಯಾಕ್ಗ್ರೌಂಡನ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ನಾನು ಈಗಾಗಲೇ ಒಂದು ವೀಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆಯೇ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ. ನೀವು ಒಂದ್ಸರಿ ಚೆಕ್ ಮಾಡಿ, ತುಂಬ ಈಸಿಯಾಗಿ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಬೋದು. ನೋಡಿ, ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆನಾ? ಈ ಥರ ನಾವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಟೆಕ್ಸ್ಟ್ನ ಕರೆಕ್ಟಾಗಿ ಅದರೊಳಗಡೆ ಕೂರಿಸ್ತಾ ಇದ್ದೀನಿ, ಬಾಕ್ಸ್ ಒಳಗಡೆ. ಈಗ ನಿಮ್ಮ ಚಾನಲ್ ನೇಮ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ರಂಜಿನ್ ಯೂಟ್ಯೂಬ್ ಚಾನಲ್ ಅಂತ ನಾನು ಟೈಪ್ ಮಾಡಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಫಾಂಟ್ನ ನೀಟಾಗಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ? ನೇಮು ಯಾವಾಗಲೂ ಒಂದು ಲೈನಲ್ಲಿದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಎ ಮೇಲೆ ಬಂದುಬಿಟ್ಟು ಸೈಜ್ನ
ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೈಜು ಜಾಸ್ತಿ ಆಗುತ್ತೆ, ಮೈನಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ನ ಅಡ್ಜಸ್ಟ್ ಮಾಡಿಕೊಂಡು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದು ಸೇವ್ ಆಗಿರುತ್ತೆ. ಓಕೆನಾ. ಸೊ ನಾನಿವಾಗ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೆಕ್ಸ್ಟು ಕಲರ್ ಆಪ್ಷನ್ಗೆ ಹೋಗ್ಬಿಟ್ಟು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ. ಸೊ ನಾನು ಇಲ್ಲಿ ಯೆಲ್ಲೋ ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊತೀನಿ. ನೆಕ್ಸ್ಟು ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫಾಂಟ್ ಆಪ್ಷನ್ಗೆ ಹೋಗಿ ಫಾಂಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಆಪ್ಷನ್ಸ್ ಇದ್ದಾವೆ, ನೋಡಿ ಬೇಕಿದ್ರೆ ತೋರಿಸ್ತೀನಿ. ಫಾಂಟ್ ಆಪ್ಷನಲ್ಲಿ ತುಂಬಾ ಆಪ್ಷನ್ಸ್ ಸಿಗುತ್ತೆ ನಿಮಗೆ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ. ಸೊ ಆರ್ಮ್ ವೆಸ್ಟರ್ ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ತಿದ್ದಂಗೆ ಮೇಲ್ಗಡೆ ತೋರಿಸುತ್ತೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಸ್ಟ್ರೋಕು, ಶಾಡೋ ಇದೆಲ್ಲ ಯೂಸ್ ಮಾಡ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಈಗ ಸ್ಟ್ರೋಕ್ನ ಎನೇಬಲ್ ಮಾಡ್ತಾಯಿದ್ದೀನಿ ನಾನು. ಸೊ ಸ್ಟ್ರೋಕ್ದು ಕಲರ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು, ಯಾವ ಕಲರ್ ನೀಟಾಗಿ ಕಾಣಿಸುತ್ತೆ ಅದನ್ನು ಇಟ್ಕೊಳ್ಳಿ. ನಾನಿಲ್ಲಿ ಬ್ಲ್ಯಾಕ್ ಕಲರ್ನೇ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ತುಂಬ ಲುಕ್ಕಾಗಿ ಕಾಣಿಸುತ್ತೆ ಬ್ಲ್ಯಾಕು ಮತ್ತು ವೈಟು. ಸ್ಟ್ರೋಕ್ ಆಗಿರ್ಬೋದು, ಶಾಡೋ ಆಗಿರ್ಬೋದು, ಬ್ಲ್ಯಾಕ್ ಮತ್ತು ವೈಟು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಶಾಡೋನು ಕೂಡ ಬ್ಲ್ಯಾಕೇ ಕೊಟ್ಟಿದ್ದೀನಿ ನಾನು. ಓಕೆನಾ. ಇನ್ನು ಶಾಡೋ ಕೊಟ್ಟರೆ ಅದು ತುಂಬ ಗಜಿಬಿಜಿ ಥರ ಕಾಣಿಸುತ್ತೆ, ಹಾಗಾಗಿ ಅದು ಇನ್ನರ್ ಶಾಡೋ ಬೇಡ. ಓಕೆನಾ. ಈ ಥರ ನಾನು ಚಾನಲ್ ನೇಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಇದರಲ್ಲಿ ನಿಮ್ಮ ಚಾನಲ್ಲು ನೀವು ಯಾವುದ್ರ ಮೇಲೆ ವರ್ಕ್ ಮಾಡ್ತೀರಾ ಅದನ್ನು ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು, ಅಂದರೆ ಪಾಯಿಂಟ್ ವೈಸು. ಈಗ ನಾನು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಒಂದನ್ನು ಹಾಕ್ಬಿಟ್ಟು ಒಂದು ಲೈನ್ ಹಾಕಿ ಟೆಕ್ ನ್ಯೂಸ್ ಅಂತ ಹಾಕಿ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಅಂತ ಕೊಟ್ಟಿದ್ದೀನಿ. ಓಕೆನಾ. ಸೊ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇದು ಟೆಕ್ನಾಲಜಿ ರಿಲೇಟೆಡ್ ಚಾನಲ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಓಕೆನಾ. ವ್ಯೂವರ್ಸ್ಗೆ ಈ ಥರ ನೀವು ಟೈಪ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಈಗ ಡೈಲಿ ವ್ಲಾಗ್ಸ್ ಎಲ್ಲ ಮಾಡಬೇಕು ಅಂತ ಅಂದರೆ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಡೇ ಇನ್ ಮೈ ಲೈಫು ಈ ಥರ ಏನಾದರೂ ಹಾಕಬೇಕಾಗುತ್ತೆ ನೀವು. ಸೊ ಈಗ ಅಷ್ಟೇ. ಮತ್ತು ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಆರ್ಮ್ ವೆಸ್ಟರ್ನ ಸೆಲೆಕ್ಟ್ ಮಾಡ್ಕೊತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ನೆಕ್ಸ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಿಮಗೆ ನೀವು ಸೆಲೆಕ್ಟ್ ಮಾಡಿರೋಂಥ ಬ್ಯಾಕ್ಗ್ರೌಂಡ್ಗೆ ಯಾವ ಕಲರ್ ಸೂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಬೋಲ್ಡ್ ಬೇಕು ಅಂತಂದರೆ ಬಿ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ನಾನು ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ಕಲರ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಒಂದನ್ನೇ ಕ್ಲಿಕ್ ಮಾಡಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಲ್ಯಾಕ್ ಕಲರ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಈ ಬ್ಯಾಕ್ಗ್ರೌಂಡಿಗೆ ಬ್ಲ್ಯಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಬೇಕಿದ್ರೆ ಬೇರೆ ಕಲರ್ಸ್ ತೋರಿಸ್ತಾ ಇದ್ದೀನಿ, ಹಾಗಾಗಿ ನಾನು ಬ್ಲ್ಯಾಕೇ ಇಡ್ತೀನಿ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದಕ್ಕೂ ಕೂಡ ಸ್ಟ್ರೋಕು, ಶಾಡೋ ಎಲ್ಲ ಕೊಡ್ತೀನಿ. ಓಕೆನಾ. ಸ್ಟ್ರೋಕ್ ಮೇಲೆ ಬಂದು ಎನೇಬಲ್ ಮಾಡಿ. ಸೊ ಇಲ್ಲಿ ಬ್ಲಾಕ್ ಕಲರ್ ಸ್ಟ್ರೋಕ್ ತೋರಿಸ್ತಾ ಇದೆ, ಬ್ಲಾಕ್ ಬೇಡ, ನಾನು ವೈಟಲ್ಲಿ ಸ್ಟ್ರೋಕ್ನ ಇಡ್ತೀನಿ. ಓಕೆನಾ. ಸ್ಟ್ರೋಕ್ ವಿಡ್ತು ಸ್ವಲ್ಪ ಜಾಸ್ತಿ ಥರ ಕಾಣಿಸ್ತಾ ಇದೆ, ಹಾಗಾಗಿ ವಿಡ್ತನ್ನ ಕಡಿಮೆ ಮಾಡೋಣ. ಈಗ ವೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟ್ರೋಕ್ ವಿಡ್ತ್ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡೋಣ. ಇಲ್ಲಿ ಆ ಲೈನ್ನ ಎಡಗಡೆ ಡ್ರ್ಯಾಗ್ ಮಾಡಿದ್ರೆ ಸೊ ವಿಡ್ತು ಕಡಿಮೆ ಆಗುತ್ತೆ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆನಾ. ಈಗ ಶಾಡೋ ಬೇಕು ಅಂತಂದರೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು, ಇನ್ನರ್ ಶಾಡೋನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ನನಗಿಷ್ಟು ಸಾಕು. ನೆಕ್ಸ್ಟು ಏನು ಮಾಡೋಣ ಅಂತಂದರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ರಮ್ ಗ್ಯಾಲ್ರಿಗೆ ಹೋಗಿ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಒಂದು ಯೂಟ್ಯೂಬ್ ಲೋಗೋನ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಓಕೆನಾ. ನೋಡಿ ಇಲ್ಲಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಸೊ ನಾನು ಅದನ್ನು ನನ್ನ ಫೋಟೋ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ. ನೀವು ಮಾಡಿರೋವಂಥ ಫ್ರೇಮಿಗೆ ಎಲ್ಲಿ ಅದು ಕರೆಕ್ಟಾಗಿ ಸೂಟ್ ಆಗುತ್ತೆ ಅಲ್ಲಿ ನೀಟಾಗಿ ಇಡಿ. ಓಕೆನಾ. ನೀವು ಬೇರೆ ಥರ ಲೋಗೋ ಏನಾದರೂ ತುಂಬ ಅಟ್ರಾಕ್ಟಿವ್ ಆಗಿರೋದನ್ನು ಡೌನ್ಲೋಡ್ ಮಾಡಿದ್ದೀರಾ ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ಇದೆಲ್ಲ ಪಿಕ್ಸಾಬೆಯಿಂದ ನಾನು ಡೌನ್ಲೋಡ್ ಮಾಡಿರೋ ಅಂಥದ್ದು. ಸೊ ನೀವು ಕೂಡ ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ನಾನು ಆದಷ್ಟು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಟೆಕ್ಸ್ಟಿಗೆ ಹೋಗ್ಬಿಟ್ಟು ಇಲ್ಲಿ ಫಾಲೋ ಅಂತ
ಮತ್ತು ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಫಾಲೋ ಆನ್ ಅಂತ ಟೈಪ್ ಮಾಡಿಕೊಂಡು ಓಕೆ ಕೊಡ್ತೀನಿ. ಒಂದು ಕೋಲನ್ ಹಾಕ್ಬಿಟ್ಟು ಓಕೆ ಕೊಡ್ತೀನಿ. ಓಕೆನಾ. ಇಲ್ಲಿ ನೀವು ಯಾವ್ಯಾವುದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ಅದ್ರದ್ದು ಲೋಗೋನ ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ. ಇಲ್ಲಿ ಅಷ್ಟೇ ಸೈಜ್ನ ಕಡಿಮೆ ಮಾಡ್ಕೊತಾ ಇದ್ದೀನಿ. ನಾನು ಸೈಜ್ನ ಕಡಿಮೆ ಮಾಡಿಕೊಂಡು ಕಲರ್ ಆಪ್ಷನ್ಗೆ ಹೋಗ್ಬಿಟ್ಟು ಕಲರ್ನ ಚೇಂಜ್ ಮಾಡ್ತೀನಿ. ನೋಡಿ ಇಲ್ಲಿ ರೆಡ್ ಕಲರು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫಾಂಟ್ ಬಂದು ನೋಡಬೇಕು ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಂಗಾಲು ರೆಗ್ಯುಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಈ ಥರ ಕೂರಿಸ್ಕೊಳ್ಬೇಕು ಅದನ್ನು ನೀಟಾಗಿ. ಸೊ ಇದಕ್ಕೂ ಅಷ್ಟೇ ಸ್ಟ್ರೋಕು ಏನಾದರೂ ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟು ಟೆಕ್ಸ್ಟ್ ಆಪ್ಷನ್ಗೆ ಹೋಗ್ಬಿಟ್ಟು ಗ್ಯಾಲ್ರಿಗೆ ಹೋಗಿ ನಾನು ಈ ಲೋಗೋಸ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಅಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡಿ ಕೂರಿಸ್ತಾ ಇದ್ದೀನಿ. ಆ ಸ್ಪೇಸ್ ಎಷ್ಟಿದೆ ಅಷ್ಟರಲ್ಲಿ ನೀಟಾಗಿ ಕೂರಿಸ್ಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ದು ಹಾಗೆಯೇ ಫೇಸ್ಬುಕ್ದು ಈಗ ಸೆಲೆಕ್ಟ್ ಮಾಡಿಕೊಂಡು ಕೂರಿಸ್ತೀನಿ. ಟೆಕ್ಸ್ಟ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ಯಾಲ್ರಿಗೆ ಹೋಗ್ಬಿಟ್ಟು ಫೇಸ್ಬುಕ್ ಲೋಗೋನ ಸೆಲೆಕ್ಟ್ ಮಾಡಿಕೊಂಡು ಸೈಜ್ನ ಕಡಿಮೆ ಮಾಡಿ ಆ ಫೋಟೋನ ಡ್ರ್ಯಾಗ್ ಮಾಡಿಕೊಂಡು ಆ ಸ್ಪೇಸ್ ಎಲ್ಲಿದೆ ಅಲ್ಲಿ ನೀಟಾಗಿ ಕೂರಿಸ್ಕೊಳ್ಬೇಕಾಗುತ್ತೆ. ನೀವು ಟ್ವಿಟ್ಟರ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು. ಯಾವ್ಯಾವ ಸೋಷಿಯಲ್ ಮೀಡಿಯಾ ನೀವು ಯೂಸ್ ಮಾಡ್ತೀರಾ ಅದನ್ನೆಲ್ಲನೂ ಕೂಡ ಇಲ್ಲಿ ಹಾಕ್ಕೊಳ್ಬೋದು. ಸೊ ಇದು ಒಂದು ವೇ ಆಫ್ ಪ್ರಮೋಷನ್ ಆಗಿರುತ್ತೆ. ಓಕೆನಾ. ಈಗ ಟೆಲಿಗ್ರಾಮ್ದೂ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಲೋಗೋನ. ಸೊ ಟೆಲಿಗ್ರಾಮ್ದು ಈ ಥರ ಇದೆ. ಇದನ್ನು ಇಲ್ಲೇ ಕ್ರಾಪ್ ಮಾಡ್ಕೊತೀನಿ ನಾನು ಸೈಜ್ನ. ನೋಡಿ ಈ ಥರ ಲೈನ್ನ ಕರೆಕ್ಟಾಗಿ ಕೂರಿಸ್ಕೊಂಡ್ರೆ ಅದು ಕ್ರಾಪ್ ಆಗುತ್ತೆ. ನೆಕ್ಸ್ಟು ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಲೋಗೋ ಎಷ್ಟಿದೆ ಅದು ಅಷ್ಟು ಮಾತ್ರ ಬರುತ್ತೆ. ಸೈಜ್ನ ಚಿಕ್ಕದು ಮಾಡಿಕೊಂಡು ಅದ್ರ ಫೇಸ್ಬುಕ್ ಪಕ್ಕ ಇದನ್ನು ಅಡ್ಜಸ್ಟ್ ಮಾಡಿ ಕೂರಿಸ್ತಾ ಇದ್ದೀನಿ. ಸೊ ಈ ಥರ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ. ಈಗ ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಹಾಗೆ ಟೆಲಿಗ್ರಾಮ್ದು ಲೋಗೋನ ಇಲ್ಲಿ ಹಾಕಿದ್ದೀನಿ. ಸೊ ಇಷ್ಟು ಸಾಕು ಅನಿಸುತ್ತೆ. ಮತ್ತು ಏನಾದರೂ ನೀವು ಆ್ಯಡ್ ಮಾಡಬೇಕು ಎಕ್ಸ್ಟ್ರಾ ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಓಕೆನಾ. ಈಗ ಸಬ್ಸ್ಕ್ರೈಬ್ ಬಟನ್ ಆ್ಯಡ್ ಮಾಡ್ತೀನಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಬಟನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ಸ್ಪೇಸ್ ಇದೆ ಎಲ್ಲಿ ಅದು ಕೂತ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಅಂತ ನೋಡ್ಕೊಂಬಿಟ್ಟು ಅಲ್ಲಿ ಅಡ್ಜಸ್ಟ್ ಮಾಡಿ ಅದನ್ನು ಪ್ಲೇಸ್ ಮಾಡಿ. ಓಕೆನಾ. ಸೊ ನಾನಿಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಒಂದು ಚಾನಲ್ ಬ್ಯಾನರ್ ಆಗಿರುತ್ತೆ. ಇಷ್ಟೇ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಈ ಮಧ್ಯೆ ಏನು ಕಾಣಿಸ್ತಾ ಇದೆ ಅದು ನಿಮಗೆ ಮೊಬೈಲಲ್ಲಿ ಕಾಣಿಸುತ್ತೆ. ಸೊ ಡೆಸ್ಕ್ಟಾಪ್ ಸೈಟಲ್ಲಿ ಇದ್ದರೆ ಆ ಲೈನ್ ಫುಲ್ ಮಧ್ಯೆ ಏನಿದೆ ಅದು ಕಾಣಿಸುತ್ತೆ. ಟಿ ವಿನಲ್ಲಾದರೆ ಪೂರ್ತಿ ಬ್ಯಾನರ್ ಕಾಣಿಸುತ್ತೆ. ಓಕೆನಾ. ಸೊ ಹಾಗಾಗಿ ನಿಮಗೆ ಎಲ್ಲ ಡಿವೈಸಲ್ಲೂ ಕಾಣಿಸ್ಬೇಕು ಅಂತಂದರೆ ಆ ಮಧ್ಯ ರೆಕ್ಟ್ಯಾಂಗಲ್ ಬಾಕ್ಸ್ ಏನಿದೆ ಅಷ್ಟರಲ್ಲೇ ನೀವು ಬ್ಯಾನರ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಸಬ್ಸ್ಕ್ರೈಬ್ ಬಟನ್ನು ಮತ್ತು ಎಲ್ಲನೂ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಬೇಕು. ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸೊ ಈ ಥರ ನಾನು ಚಾನಲ್ ಬ್ಯಾನರ್ನ ರೆಡಿ ಮಾಡಿದ್ದೀನಿ. ಓಕೆನಾ. ನೆಕ್ಸ್ಟು ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಲೋಗೋ ಚಾನಲ್ ಬ್ಯಾನರ್ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ಒಂದು ಈ ಕಡೆ ಸೈಡಲ್ಲಿ ಬಾಕ್ಸ್ ಏನಿದ್ದಾವೆ ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡೋಣ. ಓಕೆನಾ. ಸೊ ಬನ್ನಿ ಡೆಕೋರೇಟ್ ಮಾಡೋಣ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಇಲ್ಲಿ ನಾನು ಸೆಮಿ ಸರ್ಕಲ್ ಶೇಪ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಮಿ ಸರ್ಕಲ್ ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಆ ಸೈಜ್ನ ಚಿಕ್ಕದು ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಕೂರಿಸ್ಕೊಳ್ತಾ ಇದ್ದೀನಿ ನೀಟಾಗಿ. ಈ ಥರ ಕೂರಿಸ್ಕೊಂಡಿದ್ದೀನಿ. ಓಕೆನಾ. ಅದೇ ಥರ ಈ ಸೈಡಲ್ಲೂ ಕೂಡ ಸೆಮಿ ಸರ್ಕಲ್ನೇ ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಕೂರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಇದು ಮೊಬೈಲಲ್ಲಿ ಕಾಣಿಸೋದಿಲ್ಲ. ಸೊ ನಿಮಗೆ ಬೇಡ ಅಂತ ಅಂದರೆ ಈ ಒಂದು ಪಾರ್ಟ್ನ ನೀವು ಸ್ಕಿಪ್ ಕೂಡ ಮಾಡ್ಬೋದು. ನಾನು ಇಷ್ಟೊತ್ತು ಏನು ತೋರಿಸ್ದೆ ಅದನ್ನು ಮಾತ್ರ ನೀವು ಮಾಡಿದ್ರೆ ಸಾಕಾಗುತ್ತೆ ಚಾನಲ್ ಬ್ಯಾನರ್ಗೆ. ಓಕೆನಾ. ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆನೂ ಕೂಡ 2 ಹಾಕ್ಕೊತೀನಿ. ರೊಟೇಟ್ ಮಾಡ್ಕೊಳ್ಳಿ. ಇದನ್ನು ಉಲ್ಟಾ ರೊಟೇಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಆ ಶೇಪು ಕ್ರಿಯೇಟ್ ಆಗುತ್ತೆ. ಓಕೆನಾ. ಸೊ ಈ ಥರ ರೊಟೇಟ್ ಮಾಡಿಕೊಂಡು
ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಾಣಿಸುತ್ತೆ. ಇದೇ ಥರ ಈ ಕಡೆನೂ ಕೂಡ ಸೆಟ್ ಮಾಡ್ಕೊಳ್ಳಿ. ಇನ್ನೊಂದು ಸೆಮಿ ಸರ್ಕಲ್ನ ಸೆಲೆಕ್ಟ್ ಮಾಡಿಕೊಂಡು ರೊಟೇಟ್ ಮಾಡಿ ಈ ಕಡೆ ಸೆಟ್ ಮಾಡ್ಕೊಳ್ಳಿ. ಸೈಜು ಸೇಮ್ ಇರಲಿ, ಎರಡೂ ಕಡೆ ಸೈಜ್ ಸೇಮ್ ಇರಲಿ. ನೋಡಿ, ಇವಾಗ ನೋಡೋದಕ್ಕೆ ಸ್ವಲ್ಪ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಚಾನಲ್ ಬ್ಯಾನರ್ನ ರೆಡಿ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟು ರೆಡಿ ಆದಮೇಲೆ ಎಲ್ಲನೂ ಲಾಕ್ ಮಾಡ್ಕೊಂಡ್ಬಿಡೋಣ. ಲಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಯಾವುದು ಕೂಡ ಜರ್ಗಾಡೋದಿಲ್ಲ ಅಂತ ಲಾಕ್ ಮಾಡಬೇಕಷ್ಟೇ. ಮತ್ತು ರೆಡಿ ಆದಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಪಕ್ಕ ಇನ್ನೊಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸೇವ್ ಆ್ಯಸ್ ಪ್ರಾಜೆಕ್ಟ್, ಸೇವ್ ಆ್ಯಸ್ ಇಮೇಜ್ ಅಂತ ಬರುತ್ತೆ. ಸೇವ್ ಆ್ಯಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಟು ಗ್ಯಾಲ್ರಿ ಅಂತ ಹೇಳ್ಬಿಟ್ಟು ಕೊಡಿ. ಇದು ಡೈರೆಕ್ಟಾಗಿ ಸೇವ್ ಆಗಿಬಿಟ್ಟು ನಿಮ್ಮ ಗ್ಯಾಲ್ರಿನಲ್ಲಿ ಇರುತ್ತೆ. ಅದನ್ನು ನಿಮ್ಮ ಚಾನಲ್ ಬ್ಯಾನರ್ಗೆ ಹಾಕ್ಕೊಳ್ಬೋದು. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.